ನಮಸ್ಕಾರ ವೀಕ್ಷಕರೇ. ಸೊ ಅನೇಕರಿಗೆ ಇದೊಂದು ಸಂದೇಶ ಅಂತಲೇ ಅಂದ್ಕೊಳ್ಳಿ ನೀವು. ಯಾಕಂದರೆ ನಾವು ಸೋಷಿಯಲ್ ಮೀಡಿಯಾ ಏನಿದು ಟೆಕ್ನಾಲಜಿ ಅಂತ ಹೇಳ್ತೀವಿ, ಒಳ್ಳೆಯ ವಿಚಾರಕ್ಕೆ ಈಗೆಲ್ಲ ಬಂದಿರತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ನಾವು ಅನೇಕರು ಬಳಸ್ತಾ ಇದ್ದೀವಿ ಕೂಡ. ಜೊತೆಗೆ ಒಳ್ಳೆಯದು ಎಷ್ಟು ಆಗ್ತಿದೆಯೋ ಅದೇ ಥರ ಕೆಟ್ಟದ್ದು ಕೂಡ ಅದಕ್ಕಿಂತ ಹೆಚ್ಚಾಗಿ ಆಗ್ತಿದೆ. ಅದಕ್ಕೆ ಅಲ್ವಾ ಪ್ರತಿಯೊಬ್ಬರು ಹೇಳೋದು, ಧನಾತ್ಮಕ ಶಕ್ತಿಗೆ ಎಷ್ಟಿರುತ್ತೋ ಅದಕ್ಕಿಂತ ಹೆಚ್ಚಿನ ಪಟ್ಟಾಗಿ ಋಣಾತ್ಮಕ ಶಕ್ತಿಗಳಿಗೂ ಕೂಡ ಅದು ಸಪೋರ್ಟ್ ಮಾಡ್ತಿರುತ್ತೆ ಅಂತ ಹೇಳಿ. ಅದು ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಯಾರೋ ಒಬ್ಬರು ಬಂದು ನಮ್ಮಲ್ಲಿ ಪೇಷಂಟ್ ಹೇಳಿದ್ರು, ಸರ್ ನಿಮ್ಮ ಒಂದು ಸಂಸ್ಥೆಯ ಮುಖಾಂತರ ಕೂಡ ಇದೊಂದು ಜಾಗೃತಿ ಅಭಿಯಾನವನ್ನು ನೀವು ಯಾಕೆ ಕೈಗೊಳ್ಳಬಾರ್ದು? ಅನೇಕರು ಈ ಥರದ ಒಳ್ಳೆ ಕೆಲಸಗಳನ್ನ ಮಾಡ್ತಿರ್ತಾರೆ, ಆಮೇಲೆ ಒಳ್ಳೊಳ್ಳೆ ವಿಚಾರಗಳನ್ನು ಹಂಚ್ತಿರ್ತಾರೆ. ಅಂಥವ್ರಿಗೆ ಕೆಲವೊಬ್ಬರು ಮಾಡುವಂತಹ ದುಷ್ಕೃತ್ಯಗಳಿಂದ ಹಣವನ್ನು ತುಂಬ ಸುಲಭ ರೂಪದಲ್ಲಿ ಯಾವ ಥರ ಗಳಿಸ್ಬೇಕು ಅಂತ ಹೇಳಿ ಒಂದು ಕೆಟ್ಟ ಜಾಲವನ್ನು ಬಳಸ್ಕೊಂಡು ಬೇರೆ ಬೇರೆಯವರ ಮೇಲೆ ಪಿತೂರಿಗಳನ್ನು ಮಾಡ್ಕೊಳ್ತಾ ತಿರುಗ್ತಾ ಇರುವಂಥ ಒಂದು ಗ್ಯಾಂಗ್ ಇದೆ. ಸೊ ಅಂಥ ಗ್ಯಾಂಗ್ಗಳಿಂದ ನೀವು ವಂಚಿತರಾಗಬಾರ್ದು. ಹಾಗೆ ನೀವು ಮಾಡ್ತಿರ್ತಕ್ಕಂಥ ಕೆಲಸ ಭಗವಂತನಿಗೆ ಪ್ರಿಯವಾಗಿದೆ, ನಿಮ್ಮ ಆತ್ಮ ಸಾಕ್ಷಿಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ರೆ ನೀವು ಯಾವುದಕ್ಕೂ ಯಾವರಿಗೂ ಭಯ ಪಡುವಂಥ ಅಗತ್ಯ ಕೂಡ ಇರೋದಿಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬಾ ಕಡೆಗೆ ನಾನು ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಿದ್ದಾಗ ಪಾಪ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿರ್ತಾರೆ, ಏನೋ ಒಂದು ಜನಕ್ಕೆ ಒಳ್ಳೇದಾಗ್ತಿರುತ್ತೆ, ಮತ್ತೊಂದೇನೋ ಆಗ್ತಿರುತ್ತೆ. ಬೇರೆ ಒಂದು ಗ್ಯಾಂಗ್ಗಳು ಆ ಒಂದು ಟೆಕ್ನಾಲಜಿಯನ್ನ ತಪ್ಪಾಗಿ ಬಳಸ್ಕೊಂಡು ಅವರ ಮುಖಾಂತರ ಅವರ ತೇಜೋವಧಿಗಳನ್ನು ಮಾಡುವಂಥದ್ದು, ಅವರ ಮುಖಾಂತರ ಕೆಟ್ಟ ಕೆಟ್ಟ ಸಂದೇಶಗಳನ್ನು ಕಳಿಸುವಂಥದ್ದನ್ನು ಮಾಡ್ತಿದ್ದಾರೆ. ಇದನ್ನ ಮಾಡಿದ್ರೆ ನೀವು ಕಾನೂನುವಾಗಿ ಕೂಡ ಕ್ರಮಗಳನ್ನ ತಗೊಳ್ಬಹುದು. ಅದರ ಮೇಲೆ ಸೆಕ್ಷನ್ 499 ಮತ್ತು 500 ಕೂಡ ನೀವು ಕೇಸನ್ನು ದಾಖಲು ಮಾಡಬಹುದು. ನೀವು ಮಾಡ್ತಿರ್ತಕ್ಕಂಥ ಒಳ್ಳೆ ಕೆಲಸದ ಬಗ್ಗೆ ಅಪಪ್ರಚಾರಗಳನ್ನು ಮಾಡ್ತಾ ಇದ್ರೆ ನೀವು ಕೆಲವೊಂದು ಕಾನೂನು ಸಲಹೆಗಳನ್ನು ಕೂಡ ಪಡ್ಕೊಳ್ಬಹುದು. ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಎಲ್ಲರೂ ಕೂಡ ಈ ಥರದ ಅಭಿಯಾನಗಳನ್ನ ಮಾಡಬೇಕು. ಉತ್ತಮ ವಿಚಾರಗಳನ್ನ, ಉತ್ತಮ ಸಮಾಜ ನಿರ್ಮಾಣಕ್ಕೋಸ್ಕರ ಯಾರ್ಯಾರು ತಮ್ಮ ತನುಮನ ಧನಗಳನ್ನ ಸಮರ್ಪಿಸಿ ಅದಕ್ಕೊಂದು ಕಾರ್ಯಪ್ರವೃತ್ತರಾಗ್ತಿರ್ತಾರೆ, ಅಂಥದ್ರಲ್ಲಿ ಕೆಲವೊಂದು ಕೆಟ್ಟ ಕಣ್ಣುಗಳು ಅವರ ಮೇಲೆ ದೃಷ್ಟಿ ಬಿದ್ದು ಬೇಡದ ವಿಚಾರಗಳನ್ನ ಅಲ್ಲಿ ಬಿತ್ತನೆ ಮಾಡೋದಕ್ಕೆ ಬರ್ತಾರೆ. ಈಸಿ ವೇಯಲ್ಲಿ ಕಷ್ಟಪಟ್ಟು ದುಡಿಯೋಕ್ಕಂತೂ ಬರೋದಿಲ್ಲ. ಅಂಥವರಿಗೆ ಯಾವ ಥರ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಅಲ್ಲಿನ ದುಡ್ಡನ್ನ ತಗೊಳ್ಬಹುದು, ಹೇಗೆ ಅಲ್ಲಿ ವಂಚನೆ ಮಾಡ್ಬೋದು, ಇಂಥ ಒಂದು ವಂಚನೀಯ ಜಾಲವೇ ಒಂದು ಹಬ್ಕೊಂಡಿದೆ. ಹಾಗಾಗಿ ಟೆಕ್ನಾಲಜಿ ಎಷ್ಟು ನಮಗೆ ಸಭ್ಯತೆಯನ್ನು ನೀಡುತ್ತೆ, ಅದೇ ಟೆಕ್ನಾಲಜಿಗಳನ್ನ ದುರುಪಯೋಗ ಪಡಿಸ್ಕೊಂಡು ನಮಗೆ ದುಷ್ಕೃತ್ಯಗಳನ್ನ ಮಾಡ್ಕೊಳ್ಳೋದು ಕೂಡ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ಮಕ್ಕಳು ಕೂಡ ಇದರಿಂದ ಸಾಕಷ್ಟು ಜನ ವಂಚಿತರಾಗ್ತಿದ್ದಾರೆ. ಸಾಕಷ್ಟು ಸೈಬರ್ ಕ್ರೈಮ್ಗಳಾಗ್ತಿದೆ, ಸೈಬರ್ ಅರೆಸ್ಟ್ ಆಗ್ತಿದೆ. ನಾವು ಟಿವಿ ನ್ಯೂಸಲ್ಲೆಲ್ಲ ಕೇಳ್ತಾನೆ ಇರ್ತೀವಿ, ಆಕಾಶವಾಣಿಲಂತೂ ಪ್ರತಿ ಸಲ ಹೇಳ್ತಿರ್ತಾರೆ ಸೈಬರ್ ಕ್ರೈಮ್ ಆಗುತ್ತೆ, ಸೈಬರ್ ಅರೆಸ್ಟ್ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಕೆಲವೊಂದು ಲಿಂಕ್ಗಳು ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡೋದಾಗಲಿ, ಈ ಥರದ್ದು ಏನು ಸೈಬರ್ ಸಂಬಂಧಪಟ್ಟಂತ ಕ್ರಿಯೆಗಳಾಗ್ತಿರುತ್ತೆ, ಇದರಿಂದ ನೀವು ಜಾಗೃತಿ ಆಗಿರಿ. ಯಾವುದಕ್ಕೂ ಭಯ ಪಡೋ ಅಗತ್ಯ ಇಲ್ಲ. ಮುಂಚಿತವಾಗಿ ನಾವು ಎಲ್ಲ ಸಂಸ್ಥೆಗಳು ಕೂಡ ಒಂದೊಂದು ಆಂದೋಲನಗಳನ್ನ ಮಾಡ್ತಿದ್ದಾರೆ. ಆಂದೋಲನಗಳು ಏನು ಅಂದ್ರೆ, ನೀವು ಸರಿಯಾಗಿದ್ರೆ ಮಾತ್ರ, ನಿಮಗೆ ಸರಿ ಅನ್ಸಿದ್, ನಿಮ್ಮ ಮನಸ್ಸಿಗೆ ಸರಿ ಅನ್ಸಿದ್ದನ್ನ ನೀವು ಇನ್ನೊಬ್ರಿಗೆ ಮಾಡಿ. ನಿಮಗೆ ತಪ್ಪು ಅಂತ ಅನ್ಸಿದ್ರೆ, ನಿಮಗದು ತಪ್ಪು ಅನ್ಸಿದ್ರೆ ನೀವು ಇನ್ನೊಬ್ರಿಗೆ ಮಾಡೋದಕ್ಕೆ ಹೋಗ್ಬೇಡಿ. ಇದೇ ಕ್ರಿಯೆ ಮತ್ತು ಪ್ರಕ್ರಿಯೆ, ಇದೇ ಕರ್ಮ ಅಲ್ವಾ? ಸೊ ಹಾಗಾಗಿ ಕರ್ಮ ನಾವೇನ್ ಮಾಡ್ತೀವಿ ಅದು ನಮ್ಗೆ ರಿಟರ್ನ್ ಬರುತ್ತೆ. ಸೊ ಹಾಗಾಗಿ ನಾವು ಒಳ್ಳೇದನ್ನ ಮಾಡ್ತಾ ಹೋಗೋಣ. ಇರೋದೆಷ್ಟು ದಿವಸ? ಪುಣ್ಯ ಮಾಡಿದ್ರು 100 ವರ್ಷ, ಪಾಪ ಮಾಡಿದ್ರು 100 ವರ್ಷ, ಆತ್ಮ ಬದುಕೋದು 1000 ವರ್ಷ. ಹಾಗಾಗಿ ಆತ್ಮದ ತೃಪ್ತಿಗಾಗಿ, ಆತ್ಮದ ಸಂತೋಷಕ್ಕಾಗಿ ಸಮಾಜ ನಮಗೆ ಎಲ್ಲ ಕೊಟ್ಟಿದೆ ಅಲ್ವಾ, ಸಮಾಜಕ್ಕೋಸ್ಕರ ನಾವೇನಾದ್ರೂ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನ ಕೊಡೋದಕ್ಕೆ ನಾವು ಅಣಿಯಾಗೋಣ. ಜೊತೆಗೆ ಈ ತರದ ಕೆಲವೊಂದು ಕೆಟ್ಟ ಶಕ್ತಿಗಳ ಹಾವಳಿಯಿಂದ ನೀವು ಯಾರು ವಿಚಲಿತರಾಗೋದು ಬೇಡ. ಹಾಗಾಗಿ ಏನೆಲ್ಲ ಕ್ರಮಗಳನ್ನ ತಗೊಳ್ಬೇಕು ಅವೆಲ್ಲವೂ ಕೂಡ ಅವಲೋಕನ ಮಾಡಿಕೊಂಡು ತಗೊಳ್ಳಿ ಅಂತ ಹೇಳ್ತೇನೆ. ಇದರಿಂದ ಜಾಗೃತಿ ಆಗಿರಿ ಅಂತ ಹೇಳ್ತೇನೆ. ನಮಸ್ಕಾರ.